ಶುಭೋದಯ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ನಮ್ಮ ಚಾನೆಲ್ನ ನೀವು ಇದೇ ಮೊದಲನೇ ಬಾರಿ ನೋಡ್ತಾ ಇರೋದು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಕೂಡ ನಿಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಪರಿಹಾರಗಳು, ಜ್ಯೋತಿಷ್ಯ, ವಾಸ್ತು ಆಗಿರ್ಬೋದು, ಅನೇಕ ರೀತಿಯಾಗಿರುವಂತಹ ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ಬೇಕಾಗಿರುವಂತಹ ವಿಚಾರಗಳ ಬಗ್ಗೆ ನಾವು ನಿಮಗೆ ವಿಡಿಯೋಗಳ ಮುಖಾಂತರ ರೆಮಿಡಿಗಳನ್ನ ನೀಡ್ತಾ ಬಂದಿದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳಾಗಿರುವಂತಹ ಅಥರ್ವ ಸಿದ್ಧ ಪುರುಷ ಸ್ಪಿರಿಚುವಲ್ ಗುರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ ಕಾರ್ಯಕ್ರಮದಲ್ಲಿ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ ಗುರುಗಳೇ. ಇವತ್ತಿನ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಕಳೆದ ಒಂದು ವಿಡಿಯೋನಲ್ಲಿ ನೀವು ಉತ್ತಮವಾಗಿರುವಂತಹ ಒಂದು ಕಥೆಯನ್ನ ಹೇಳಿ ಒಂದು ಸವಾಲ್ನ ನೀಡಿದ್ರಿ ಅಂತಾನೆ ಹೇಳ್ಬೋದು. ವೀಕ್ಷಕರಿಗೆ ಸರಿಯಾದ ಉತ್ತರವನ್ನ ಕೊಟ್ರೆ ನಿಮ್ಗೆ ಬಹುಮಾನವನ್ನ ಕಳಿಸ್ತೀವಿ ಅಂತ ಸಾಕಷ್ಟು ಕಮೆಂಟ್ಸ್ ಗಳು ಬಂದಿದೆ. ಆ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಒಬ್ಬರು ಲೈನ್ ನಲ್ಲಿ ಇದ್ದಾರೆ, ಆ ಕಥೆಯನ್ನ ಕೇಳಿಸ್ಕೊಂಡಿದ್ದಾರೆ, ಸರಿಯಾಗಿರುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಅನ್ಸಿದೆ ಅಂತ ಕೇಳ್ಬೇಕು. ಮಂಜುಳಾ ಅವರಿದ್ದಾರೆ, ಮಾತನಾಡ್ಸೋಣ. ನಮಸ್ಕಾರ ಮಂಜುಳಾ ಅವರೇ. ಮಂಜುಳಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮ ನೋಡ್ತಿದ್ದೀರಾ? ಖಂಡಿತ ನೋಡ್ತೀನಿ ಮ್ಯಾಮ್. ಹೇಗನ್ಸುತ್ತೆ ಮೊದಲದಾಗಿ ತಿಳಿಸಿ. ಮಾಡೋದಿಲ್ಲ, ಖಂಡಿತವಾಗ್ಲೂ ನೋಡ್ತೀನಿ. ನೋಡ್ತೀರಾ? ಸೊ ಕಥೆನ ಸಂಪೂರ್ಣವಾಗಿ ಕೇಳಿಸ್ಕೊಂಡು ನೋಡಿ ನೀವು ಉತ್ತರಗಳನ್ನ ಕಳಿಸಿದೀರಾ. ಸೊ ವಿಷ್ಣುದತ್ತ ಗುರುಜಿ ಅವರು ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ. ನೇರವಾಗಿ ನೀವು ಗುರುಗಳ ಜೊತೆ ಮಾತನಾಡಬಹುದು ಅಮ್ಮ. ಹರಿ ಓಂ. ಗುರುಗಳೇ ನಮಸ್ಕಾರ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಗಳೇ. ನಾನು ತುಂಬಾ ನಿಮ್ಮ ವಾಯ್ಸ್ ಆಗಿರ್ಬೋದು, ನೀವ್ ಹೇಳೋ ಒಂದೊಂದು ಪದಕ್ಕೆ ಅರ್ಥ ಆಗಿರ್ಬೋದು, ಅಮ್ಮ ಆ ಮಾತಲ್ಲಿ ಬೈದ್ರೂ ಕೂಡ ಅದ್ರಲ್ಲಿ ಒಂದು ಒಳ್ಳೆ ರೀತಿ ಇರುತ್ತಲ್ಲ, ಅದು ಪ್ರತಿಯೊಂದು ನಾನು ತುಂಬಾ ಅಬ್ಸರ್ವ್ ಮಾಡ್ತೀನಿ. ಮತ್ತೆ ಕೆಲವೊಂದು ರೆಮಿಡೀಸ್ ಕೂಡ ಮಾಡ್ತೀನಿ. ಓಕೆ ಅಮ್ಮ, ತುಂಬಾ ಒಳ್ಳೇದಾಗ್ಲಿ ಅಮ್ಮ. ಕೆಲವೊಂದ್ ಮಾಡಿದಾಗ ಸಕ್ಸಸ್ ಕೂಡ ಆಗಿದಾವೆ. ಗುಡ್ ಅಮ್ಮ. ಅಂದ್ರೆ ನನ್ಗೆ ಕೈಗೆ ಬಂದಿತ್ತು ಬಾಯಿಗಿಲ್ಲ ಅನ್ನಂಗ ಆಗ್ತದೆ. ನಮ್ಗೆ ಅದೊಂದೇ ಬೇಜಾರು. ಎಲ್ಲ ರೀತಿಯಲ್ಲೂ ಆಗತ್ತೆ ಅಮ್ಮ. ಈಗ ನೀವೇನು ರೆಮಿಡಿಗಳು ಮಾಡ್ಕೊಂಡು ಚೆನ್ನಾಗಿ ಆಗಿದೀವಿ, ಇನ್ನು ಕೆಲವೊಂದು ಆಗಬೇಕು ಅನ್ನೋದೇನ್ ವ್ಯಕ್ತಪಡಿಸ್ತಾ ಇದೀರೋ ಆಗತ್ತೆ ಕೂಡ. ಈಗ ಅವತ್ತೊಂದು ಸ್ಟೋರಿ ಹೇಳಿದಾಗ ನೀವೊಂದು, ನಾನು ಗೋಲ್ಡ್ ಕಾಯನ್ನ ಅವರ ತಂದೆ 3 ಮಕ್ಕಳು ಕೊಡ್ತಾರೆ, ಒಬ್ಬೊಬ್ರು ಒಂದೊಂದಕ್ಕೆ ಬಳಸ್ಕೊಳ್ತಾರೆ ಅಂತ. ನೀವು ಅದರಲ್ಲಿ ಏನ್ ಕಾಮೆಂಟ್ ಮಾಡಿದಿರಿ? ಯಾವ ಮಗನಿಗೆ ಅಧಿಕಾರ ಕೊಡ್ತಾರೆ? ಸರ್, 3ನೇ ಮಗನ್ಗೆ ಅಧಿಕಾರ ಕೊಡ್ತಾರೆ ಸರ್. 3ನೇ ಮಗನಿಗೆ ಅಧಿಕಾರ ಕೊಡ್ತಾರೆ, ಏನನ್ನು ತೋರಿಸುತ್ತೆ ಅದು ಸಮಾಜಕ್ಕೆ? ಸರ್, ಅವನು ಕೂಡ ಅವನು ಸುತ್ತಮುತ್ತಲಿನ ಪರಿವಾರನೇ ಅಷ್ಟು ಚೆನ್ನಾಗಿ ಇಟ್ಕೋತಾನೆ ಅನ್ನೋಂಥದ್ದಾದ್ರೆ ಇನ್ನ ದೇಶನ, ಒಂದ್ ರಾಜ್ಯನ ಎಷ್ಟು ಚೆನ್ನಾಗಿ ನಿಭಾಯಿಸಬಲ್ಲ ಅನ್ನೋದನ್ನ ತೋರಿಸುತ್ತೆ ಸರ್. ಗುಡ್ ಗುಡ್, ಅದ್ಭುತಮ್ಮ, ಒಳ್ಳೇದು. ಕರೆಕ್ಟ್. ಇಷ್ಟೇ ಪ್ರೀತಿಯ ಬಂಧುಗಳೇ. ಈಗ ಏನು ಮಂಜುಳಾ ಅವರು ಹೇಳಿದ್ರು, ದೊಡ್ಡ ಮಗ ಅಂದ್ರೆ ನಾವು ಯಾರ ಜೊತೆಗೆ ಇದೀವಿ, ಯಾರ ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ ಅಂದ್ರೆ ನಾವು ಯಾರ ಸಂಗಡ ಇದ್ದು ಹೇಗೆ ಕಣ್ಣು ತೆರೆಯಬೇಕು, ಹೇಗೆ ಕಣ್ಣು ತೆರೆಸುತ್ತೆ ಅನ್ನೋದನ್ನ ಪಾಪ ಅವರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಹೇಳಿದ್ದಾರೆ. ಇನ್ನ ಎರಡನೆಯವನು ಅವನದೇ ಆಗಿರೋ ಸಮಯವನ್ನ ವ್ಯರ್ಥ ಮಾಡ್ಕೊಂಡು ಅದರಲ್ಲಿ ಹೆಚ್ಚಿಗೆ ಮಾಡ್ಬೇಕು, ಇದರಲ್ಲಿ ಹೆಚ್ಚಿಗೆ ಮಾಡ್ಬೇಕು ಅನ್ನೋ ಧಾವಂತವನ್ನ ತೋರಿಸುತ್ತೆ. ಇನ್ನ 3ನೇಯವನು ಸಮಾಜಕ್ಕೆ ನಾನು ಹೇಗೆ ಇದ್ರೆ ಸಂಪೂರ್ಣವಾಗಿ ಎಷ್ಟು ದುರ್ವಾಸನೆಯನ್ನ ಕಳಿತೀವೋ ಅಷ್ಟು ಸುವಾಸನ ಭರಿತವಾಗಿ ಸಮಾಜನ ಇಟ್ಟುಕೊಳ್ಬಹುದು ಅನ್ನೋದನ್ನ ತೋರಿಸುತ್ತೆ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಒಳ್ಳೇದಾಗ್ಲಿ ಅಮ್ಮ. ನೀವು ಯಾರ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ? ಗುರುಗಳೇ, ನನ್ ಕೆಲ್ಸದ ಬಗ್ಗೆ ಮತ್ತೆ ನನ್ ಮಗನ ಬಗ್ಗೆ ಕೇಳ್ಬೇಕು. ಏನ್ ಕೆಲಸ ಮಾಡ್ತಿದೀಯಮ್ಮ? ಗುರುಗಳೇ, ಏನ್ ಕೆಲಸ ಮಾಡ್ತಿರೋದಮ್ಮ? ಸರ್, ಮೇಕಪ್ ಆರ್ಟಿಸ್ಟ್ ಕೆಲಸ ಮಾಡ್ತಿದ್ದೀನಿ ಗುರುಗಳೇ. ಆರ್ಡರ್ಗಳು ಬರ್ತವೆ, ಒಪ್ಪದಷ್ಟು ಮಟ್ಟಕ್ಕೆ ಮಾತಾಡ್ತಾರೆ, ಕೊನೆಗೆ ಇಲ್ಲ ಯಾರೋ ಇದಾರೆ ಹೇಳ್ಬಿಟ್ರಿ ಅಂತಾರೆ. ನಂಗೆ ತುಂಬಾ ಬೇಜಾರಾಗತ್ತೆ. ಅವಾಗ ಸುಮಾರು ಆರ್ಡರ್ಗಳು ನನ್ಗೆ ಇದೇ ತರ ಕೈ ಕೊಡ್ತಾ ಇದಾರೆ. ಒಳ್ಳೆ ಪ್ರಶ್ನೆ. ನಿನ್ನ ಪ್ರಶ್ನೆಗೆ ಮೊದಲು ಆನ್ಸರ್ ಮಾಡ್ತೀನಿ. ನೀನೀಗ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ 1ನೇ ತಾರೀಕು 1/1/2024 ಗುಲಾಬಿ ಹೂವಿನ, ಅಂದ್ರೆ ಗುಲಾಬಿ ಹೂ ಇರುತ್ತಲ್ಲ, ಅದರ ದಳಗಳಿಂದ ಸ್ವಲ್ಪ ರಸ ತಗೋಬೇಕು, ಕುಂಕುಮವನ್ನ ಕಲಸಬೇಕು. ಆಮೇಲೆ ನಿಮ್ಮ ಮೇಕಪ್ ಅಲ್ಲಿ ಯಾವ್ದು ಪೇಸ್ಟ್ ತರ ಬರುತ್ತೋ ಸ್ವಲ್ಪ ಯಾವ್ದಾದ್ರು ಒಂದು ಭಾಗಶಃ ಪೇಸ್ಟ್ ಅನ್ನ ತೆಗೆದುಬಿಟ್ಟು 24 ಬಾರಿ ಒಂದು ವೈಟ್ ಪೇಪರ್ ಅಲ್ಲಿ 24 ಬಾರಿ ಓಂ ಶ್ರೀ ಸ್ವಸ್ತಿಕ್, ಓಂ ಶ್ರೀ ಸ್ವಸ್ತಿಕ್ ಅನ್ನೋದನ್ನ 24 ಬಾರಿ 24 ಬಾರಿ ನೀನು ಬರೆಯೋದೇ ಆದರೆ ಅಲ್ಲಿಂದ ಆಚೆಗೆ ನಿನ್ನ ಆರ್ಡರ್ ಬೇಕಾದಷ್ಟು ಸಿಗುತ್ತೆ. ಚೆಕ್ ಮಾಡ್ಕೋಬಹುದು ಇದನ್ನ. ಇದನ್ನ ಮಾಡ್ಕೊಳ್ಳಿ. ಅದ್ಭುತವಾಗಿ 1ನೇ ತಾರೀಕು ಇದನ್ನ ಮಾಡ್ಕೊಳ್ಳಿ. 1/1/2024 ಅಲ್ಲಿಂದ ಆಚೆಗೆ ನಿಮ್ಮದು ಭಾಗ್ಯದ ಬಾಗಿಲು ತೆಗೆದ ಹಾಗೇನೆ. ನಾನು ಹೇಳಿದ ರೆಮಿಡಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ.
ಖಂಡಿತ ಅರ್ಥ ಆಯ್ತು ಗುರುಗಳೇ. ಎಸ್ ಮಾ. ಈಗ ಮಗನದ್ದು ಹೇಳಮ್ಮ, ಮಗ ಏನ್ ಮಾಡ್ತಾನಮ್ಮ? ಮಗ 6ನೇ ಕ್ಲಾಸ್ ಓದ್ತಿದ್ದಾನೆ. ಅವ್ನ್ ಸ್ವಲ್ಪ ಕೈ ಸರಿಗಿಲ್ಲ ಗುರುಗಳೇ. ಮನೇಲಿ ಕಾಣಿಕೆ ಕಾಸು ದೇವ್ರ ಉಂಡಿಗೆ ಹಾಕಿದ್ದು ಕೂಡ ಅವ್ನ್ ಎತ್ಕೊತಾ ಇದ್ದಾನೆ. ಅಂದ್ರೆ ತಿನ್ನಕ್ಕೆ ಚಿಕ್ಕ ಪುಟ್ಟ ಆಸೆ ನಾವೆಲ್ಲ ಏನಾದ್ರೂ ನಮ್ ಕೈಲಾಗದಷ್ಟು ಕೊಡಿಸ್ತಾ ಇದೀವಿ. ಅವ್ನ ಅದನ್ನ ಮೀರಿ ಆಸೆ ಪಡ್ತಾನೆ. ಅಂದ್ರೆ ಈ ಚಿಕ್ಕ ಚಿಕ್ಕದ ಪೆನ್ಸಿಲ್ ಪೆನ್ನು. ಡೇಟ್ ಆಫ್ ಬರ್ತ್ ಹೇಳಮ್ಮ, ಡೇಟ್ ಆಫ್ ಬರ್ತ್ ಹೇಳು ನೋಡೋಣ ಒಂದ್ಸಲ. 13/8/2011 ಗುರುಗಳೇ. 2011. ಮತ್ತೆ ಊಟ ಅಂತ ತಿನ್ನೋದಿಲ್ಲ. ತಿನ್ನೋದಿಲ್ಲ. ಆಗಸ್ಟ್ 13. ಅಂದ್ರೆ ತುಂಬಾ ಸಣ್ಣದಾನೆ. ಮತ್ತೆ ಅವ್ನ ಹೃದಯದಲ್ಲೂ ಸ್ವಲ್ಪ ನಾನು ಹೇಳ್ತೀನಿ ಅದೆಲ್ಲ ನಾನು ಹೇಳ್ತೀನಿ. ಆಗಸ್ಟ್ 13. ಗುರುಗಳೇ. ಎಸ್, ಆಗಸ್ಟ್ 13, 2011. ಟೈಮಿಂಗ್ಸ್ ಹೇಳಮ್ಮ. 3:40 ಬೆಳಗಿನ ಜಾವ ಗುರುಗಳೇ. 3:40 ಬೆಳಗಿನ ಜಾವ. ಶುಕ್ರವಾರ ರಾತ್ರಿ, ಶನಿವಾರ ಬೆಳಗಿನ ಜಾವ. ಗುಡ್. ನೋಡಮ್ಮ, ಈ ಹುಡುಗನ ಜಾತಕ ಆಕ್ಚುಲಿ 2017ರಿಂದ 2024 ತನಕ ಕುಜ ಮಹಾದಶೆ ಇದೆ. ಆ ಕುಜ ಲಗ್ನದಲ್ಲೇ ಇದೆ. ಪಾಪ ಇವನಿಗೆ ನೀವು ಏನೋ ಬೇಕು ಕದ್ಕೊಂಡು ಹೋಗ್ಬಿಡ್ತಾನೆ ಹಣ ಅಂತ ಹೇಳ್ತಿದ್ರಲ್ಲ, ಪಾಪ ಅವನಿಗೆ ತಿನ್ನುವಂತ ದಾವಂತ ಜಾಸ್ತಿ ಇದೆ. ಆ ಹುಡುಗನ ಬಾಡಿನಲ್ಲಿ ಬ್ಲಡ್ ಕಡಿಮೆ ಇದೆ. ನೀವು ಡಾಕ್ಟರ್ಗೆ ಚೆಕ್ ಮಾಡಿಸಿ. ಆ ಬ್ಲಡ್ ಕಡಿಮೆ ಇದೆ. ಆಮೇಲೆ ಡಾಕ್ಟರ್ ಸಂಬಂಧಪಟ್ಟಾಗ ಏನಾದ್ರೂ ಹೆಲ್ತ್ ಇಶ್ಯೂಸ್ ಬಗ್ಗೆ ಹೇಳಿದ್ರೆ, ಹಾರ್ಟ್ ಬಗ್ಗೆ ಅದ್ರ ಬಗ್ಗೆ ಏನಾದ್ರೂ ಹೇಳಿದ್ರೆ ಹೇಳಿದಾರಾ? ಅದೇ ಅವನಿಗೆ ಒಂದು ರಕ್ತನಾಳ ಇಲ್ಲ ಗುರುಗಳೇ ಅವ್ರ ಹೃದಯದಲ್ಲಿ. ಅದೇ ಮೇಜರ್ ಪ್ರಾಬ್ಲಮ್ ಅದು. ಆ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆ ಸಿಕ್ಕಾಕೊಂಡಿದ್ದಾನೆ ಹುಡುಗ. ಮೊದಲು ಅದಕ್ಕೆ ತೋರಿಸ್ಬೇಕು. ಅವನು ಏನ್ ತಿಂತ ಅದನ್ನ ಕೊಡ್ಬೇಕಾಗತ್ತೆ. ನೀವು ದಯವಿಟ್ಟು ಕೊಡ್ಬೇಕು ಆ ಮಗನಿಗೆ. ಅವನು ಬರೀ ಕೇಳೋದೇನಿದ್ರು ಈ ಬೇಕರಿ ತಿಂಡಿ, ಕುರ್ಕುಲ್ ತಿಂಡಿ ಇಷ್ಟೇ ಕೇಳೋದು ಗುರುಗಳೇ. ಅವ್ನು ಬೇರೆ ಇನ್ನೇನು ತುಂಬಾ ಊಟ ತಿನ್ನಲ್ಲ. ಹಣ್ಣು ಹಂಪ್ಲು ಕೊಟ್ಟರು ತಿನ್ನಲ್ಲ. ಅದೇ ಈಗ ಒಂದು ಅಷ್ಟು ವರ್ಷಗಳ ತನಕ ಇವನಿಗೆ ಇರುತ್ತೆ. ಎಷ್ಟು ಅಂತಂದ್ರೆ ಈ ಹುಡುಗನಿಗೊಂದು ನಿಮ್ಮ ಮನೆ ದೇವರು ಯಾರು? ಲಕ್ಷ್ಮೀ ನರಸಿಂಹಸ್ವಾಮಿ. ಲಕ್ಷ್ಮೀ ನರಸಿಂಹಸ್ವಾಮಿ. ಈ 21ನೇ ತಾರೀಕು ಫೆಬ್ರವರಿ 2024 ಗುರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಅಂದ್ರೆ ನವಗ್ರಹಗಳಲ್ಲಿ ಉತ್ತರಕ್ಕೆ ಮುಖ ಮಾಡಿರುವಂತ ಗುರುಗ್ರಹಕ್ಕೆ ಕಡಲೆ ಹಾರವನ್ನು ಹಾಕ್ಬೇಕು. ಇದ್ರ ಬಗ್ಗೆ ಗೊತ್ತಾ ನಿನಗೆ? ಕಡಲೆ ಹಾರ ಬುಧವಾರ ನೆನೆಸಿಬಿಟ್ಟು ಗುರುವಾರ ಬೆಳಿಗ್ಗೆ ಹಾಕ್ತಾರೆ. ನಿಮ್ಮ ಮಗನ ಕರ್ಕೊಂಡೋಗಿ ಅದನ್ನ ಮಾಡಿಸ್ಬಿಡಿ. ಹಾಗೇನೆ ಅವನಿಗೆ ನಿವಾಳಿಸಿಬಿಟ್ಟು ಒಂದು ವಿಭೂತಿ ಉಂಡಿಯನ್ನ ಶಿವನ ದೇವಸ್ಥಾನ ಇಟ್ಟು ಬಂದ್ಬಿಡಿ. ಅವತ್ತು ಮನೆಗೆ ಬಂದು ಕೂಡಲೇ ಸ್ವಲ್ಪ ಜಂತುಪ ತಿನ್ನಿಸಿ ಅಮ್ಮ. ಮನೇಲಿ ಇರೋ ಊಟ ಮಾಡ್ತಾನೆ, ಬೇಕರಿ ಅವಾಯ್ಡ್ ಮಾಡ್ತಾನೆ. ಸ್ವಲ್ಪ ತರಕಾರಿಗಳು ಅವನಿಗೆ ಹೆಚ್ಚಿಗೆ ಈಗ ಈ ಪಿಜ್ಜಾ ಬರ್ಗರ್ ಅಲ್ಲಿ ಇರುತ್ತಲ್ಲ ಆ ತರಹದ್ದು ಕಾಳುಗಳು, ಸ್ವಲ್ಪ ಏನಂದ್ರೆ ಮೊಳಕೆ ಕಾಳುಗಳನ್ನು ಸ್ವಲ್ಪ ಟೇಸ್ಟ್ ಆಗಿ ಅವನಿಗೆ ಕೊಡೋದನ್ನ ಅಭ್ಯಾಸ ಮಾಡಿಸ್ತಾ ಬನ್ನಿ. ಅದು ರಾ ಫುಡ್ ಅದು. ಅದನ್ನು ಕೊಡ್ತಾ ಬನ್ನಿ. ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತಾನೆ. ಸ್ವಲ್ಪ ವಿದ್ಯಾಭ್ಯಾಸ ಕಡೆ ಹೆಚ್ಚಿಗೆ ಅವನ್ ಗಮನ ಕೊಡಬೇಕಾದ್ರೆ ಇನ್ನೂ 2 ವರ್ಷ ಹೋಗ್ಬೇಕು. ಓದ್ತಾನೆ. ನೀವೇನು ಭಯ ಪಡಬೇಡಿ. ಈ ಸಣ್ಣದಾಗಿ ರೆಮಿಡಿ ಮಾಡಿಕೊಂಡು ಮುಂದುವರಿರಿ ಅಮ್ಮ. ಒಳ್ಳೇದಾಗ್ಲಿ ಅಮ್ಮ. ನಮ್ಮ ಮನೆಯವ್ರದ್ದೇನಾದ್ರು ಕೇಳ್ಬೋದಾ? ಹೇಳಿ ಅಮ್ಮ. ಅವ್ರಿಗೆ ಬಲ್ಗೈ ಶೋಲ್ಡರ್ ಡಿಸ್ಲೊಕೇಶನ್ ಇದೆ ಗುರುಗಳೇ. ಹೆವಿ ಹಾರ್ಡ್ ವರ್ಕ್ ಏನು ಮಾಡಕ್ಕಾಗಲ್ಲ. ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ. ಏನ್ ಕೆಲಸ ಅಮ್ಮ? ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಹಲೋ, ಹೇಳಿ ಅಮ್ಮ. ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಹೆವಿ ಹಾರ್ಡ್ ವರ್ಕ್ ಏನು ಮಾಡಕ್ಕಾಗಲ್ಲ ಅವ್ರಿಗೆ. ಅದು ಮತ್ತೆ ಆಪರೇಷನ್ ಮಾಡಿಸ್ಬೇಕು ಭುಜ ಅಂತ ಹೇಳ್ತಾರೆ. ಆಪರೇಷನ್ ಮಾಡ್ದೇನೆ ಏನಾದ್ರೂ ಸೊಲ್ಯೂಷನ್ ಇದೆಯಾ ಗುರುಗಳೇ ಅವ್ರಿಗೆ? ಗುಡ್ ಪ್ರಶ್ನೆ ಅಮ್ಮ. ಎಷ್ಟು ವರ್ಷಗಳಿಂದ ಇದೆಯಮ್ಮ ಅದು? ಈಗ ನನ್ ಮದ್ವೆ ಆಗಿ 1 ವರ್ಷದಿಂದ ಸ್ಟಾರ್ಟ್ ಆಗಿದೆ ಅದು ಪ್ರಾಬ್ಲಮ್. 12 ವರ್ಷ ಆಯ್ತು ಗುರುಗಳೇ. 12 ವರ್ಷದಿಂದ ಎಷ್ಟು ಸಲ ಕಳಿಸ್ಕೊಂಡಿದೆ ಅಂತ ನಮ್ಗೆ ಹೇಳಕ್ಕೆ ಆಗಲ್ಲ. ಅಷ್ಟು ಸಲ ಕಳಿಸ್ಕೊಂಡಿದೆ. ತುಂಬಾನೇ ನೋವು ಅನ್ಭವಿಸ್ತಾರೆ ಅವರು. ನೀವು ಭಯ ಪಡಬೇಡಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಪೂರ್ಣವಾಗಿ ನೀವು ಭಗವಂತನ ಮೇಲೆ ನಂಬಿಕೆ ಇಟ್ಟು ಮಾಡೋದಾದ್ರೆ, ಒಂದು ಬಾರಿ ಈ ನೀವು ಶ್ರೀಶೈಲಂ ಹೋಗಿದ್ದೀರಾ? ಶ್ರೀಶೈಲ ಮಲ್ಲಿಕಾರ್ಜುನ? ಇಲ್ಲ ಗುರುಗಳೇ, ಹೋಗಿಲ್ಲ. ಪಾಪ ದೂರ ಆಗತ್ತೆ ನಿಮ್ಗೆ. ಅಂದ್ರೆ ಮಲ್ಲಿಕಾರ್ಜುನನ ದೇವಸ್ಥಾನದಲ್ಲಿ ಅಥವಾ ಯಾವುದಾದ್ರೂ ಶಿವನ ದೇವಸ್ಥಾನದಲ್ಲಿ ತರಕಾರಿಗಳು ಮತ್ತೆ ಉಪ್ಪು ಇದನ್ನ ತುಲಾಭಾರ ಮಾಡಿಸ್ಬಿಟ್ಟು ಅನ್ನದಾನ ಆಗೋ ಕ್ಷೇತ್ರಕ್ಕೆ ಕೊಟ್ಟು ಬಿಟ್ಟು, ಈತನ ಬಾಡಿನಲ್ಲಿ ಕೆಲವೊಂದು ಬದಲಾವಣೆ ಆಗ್ಲಿಕ್ಕೆ ಗೋಮೇಧಿಕದ ಸ್ಟೋನ್ ಅನ್ನ, ಗೋಮೇಧಿಕ ಏನು ವೈಡೂರ್ಯವನ್ನ ಈತ ಕೊರಳಿಗೆ ಪೆಂಡೆಂಟ್ ಆಗಿ ಧರಿಸುವಂತದ್ದು. ನಿಮ್ ಕಡೆ ಎಲ್ಲಾದ್ರೂ ನೋಡಿ, ಅಥವಾ ನೀವೇನಾದ್ರೂ ಬಂದ್ರೆ ನಮ್ಮ ಆಶ್ರಮಕ್ಕೆ ನಾನೇ ಕೊಡ್ತೀನಿ. ಅದನ್ನ ಧರಿಸಿ ಅಮ್ಮ. ಎಲ್ಲಾ ರೀತಿಯಲ್ಲೂ ಅವರಿಗೆ ಪವಾಡ ಸದೃಶ ಹೊರಗೆ ಬರ್ತಾರಮ್ಮ.
ಖಂಡಿತ ಗುರುಗಳೇ. ನಿಮ್ಮ ಅಡ್ರೆಸ್ ಎಲ್ಲ ಕಳಿಸ್ಕೊಡಿ, ನಾನೇ ಅದನ್ನ ಕಳಿಸ್ತೀನಿ ಅಮ್ಮ. ಒಳ್ಳೇದಾಗ್ಲಿ ಅಮ್ಮ. ಧನ್ಯವಾದಗಳು ಮಂಜುಳಾ ಅವರೇ. ಗುರುಗಳೇ, ಬಹುಶಃ ನೀವು ಪ್ರಶ್ನೆ ಕೇಳಿದಾಗ ಆ ವಿಡಿಯೋ ಎಲ್ಲೂ ಒಂದು ಕಡೆ ಟೆಲಿಕಾಸ್ಟ್ ಆಗಿದ ತಕ್ಷಣ ಸಾಕಷ್ಟು ಕಮೆಂಟ್ಸ್ ಗಳು ಬಂದಿದೆ. ಅದ್ರಲ್ಲಿ ಮಂಜುಳಾ ಅವ್ರನ್ನ ಆಯ್ಕೆ ಮಾಡಿದ್ವಿ ಅಂತ ಹೇಳ್ಬೋದು. ಅವ್ರ ನಂಬರ್ನ ಕೂಡ ಕಳಿಸ್ಕೊಟ್ಟಿದ್ರು, ಸರಿಯಾಗಿರೋ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಆದ್ರೆ ಅವ್ರ ಜೊತೆ ಮಾತನಾಡಿದಾಗ ಗೊತ್ತಾಯ್ತು ಎಲ್ಲೋ ಒಂದ್ ಕಡೆ ಅವ್ರಿಗೆ ಇರುವಂತಹ ಸಮಸ್ಯೆಗಳೇನು ಅಂತ. ಅದಕ್ಕೂ ಕೂಡ ನೀವು ಸರಳವಾಗಿರುವಂತ ಒಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ರೆಮಿಡಿಗಳನ್ನ ತಿಳಿಸಿದ್ದೀರಾ. ಬಹುಶಃ ಇವತ್ತು ಅವ್ರಿಗೆ ಬಹಳನೇ ಖುಷಿಯಾಗಿರುವಂತ ದಿನ, ಜೊತೆಗೆ ಅವರ ಒಂದು ಭಾಗ್ಯದ ಬಾಗಿಲು ತೆರೆದಿದೆ ಅಂತ ಅನ್ಕೊಳ್ತೀನಿ. ಸಮಸ್ಯೆಗಳೆಲ್ಲ ಹೊರಗಡೆ ಹೋಗಿ ನೆಮ್ಮದಿಯಾಗಿರುವಂತ ಒಂದು ಜೀವನವನ್ನ ಸಾಗಿಸಬಹುದು. ಬಹಳ ಧನ್ಯವಾದಗಳು ಗುರುಗಳೇ ತಮಗೆ. ಹರೇ ಶ್ರೀನಿವಾಸ್. ತುಂಬಾ ಜನ ಕಮೆಂಟ್ ಮಾಡಿದ್ರಿ, ನಮಗೂ ಕಾಲ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ವಿ ಅಂತ. ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತೊಂದು ವಿಡಿಯೋನಲ್ಲಿ ಗುರುಗಳು ಖಂಡಿತ ನಿಮ್ಗೆ ಪ್ರಶ್ನೆನ ಕೇಳ್ತಾರೆ, ಬಹುಮಾನವನ್ನ ಕೂಡ ಕಳಿಸ್ಕೊಡ್ತಾರೆ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಾಗ್ತಾ ಇದೆ ಅಂತಂದ್ರೆ ಅಕ್ಷಯ ವೃಕ್ಷ ನಿಮ್ಮ ಮನೇಲಿದ್ದಲ್ಲಿ ಖಂಡಿತವಾಗ್ಲೂ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.